ಅಂದರೆ ಫ್ರೆಂಡ್ ಜೊತೆ ಸೇರ್ಕೊಂಡು ಸಖತ್ತು ಕುಡಿಯೋದು ಮಾಡಿಬಿಟ್ರು. ಬೇಡ ಕೆಲಸ ಹೋಗು ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ ಅವರು. ಫುಲ್ಲು ದಪ್ಪ ಆಗ್ಬಿಡ್ತು ಕಾಲು, ಸೊಲ್ಲಿಂಗ್ ಬಂದ್ಬಿಡ್ತು. ಅಂದರೆ ಶುಗರ್ ಇರಲಿಲ್ಲ, ಬಿ ಪಿ ಇರಲಿಲ್ಲ. ಅವ್ರು ಏನು ಅಂತ ಏನಿಲ್ಲ, ಇದ್ಕಿದಂಗೆ ಕಾಲು ಸುಮಾರು ಸೊಲ್ಲಿಂಗ್ ಬಂದ್ಬಿಡ್ತು. ಎದ್ದು ತಿರ್ಗಾಡೋಕ್ಕಾಯ್ತಿರ್ಲಿಲ್ಲ ಅವ್ರಿಗೆ. ಬೆಳಗ್ಗೆ ಹೋದರೆ ಇನ್ನು ನೈಟು ಡ್ಯೂಟಿ ಅಲ್ಲೇ. ಇನ್ನು 4 ಅವರ್ ಮನೆಗೆ ಬಂದರೆ ಸ್ನಾನ ಮಾಡೋದು, ಅಡುಗೆ ಮಾಡೋದು, ತಿರ್ಗಾ ಓಡೋದು. 1.5 ವರ್ಷ ಹಂಗೆ ಮಾಡ್ತೇನೆ ನಾನು. ಆ ಥರ ಸಾಲ ತೀರಿಸ್ದೆ ಅವ್ರಿಗೆ. 20 ಬೆಡ್ ವಾರ್ಡಲ್ಲಿ ನಾನು ಒಬ್ಬಳೇ ಇದ್ದೆ. ಸೊ ದಟ್ ವಾಸ್ ಅ ಕೈಂಡ್ ಆಫ್ ಟ್ರಿಗರ್ ಆ್ಯಂಡ್ ಇಟ್ ಜಸ್ಟ್ ಕೈಂಡ್ ಆಫ್ ಪುಲ್ ಮೀ ಡೌನ್. ಅದರಲ್ಲಿ ಬೇರೆ ಕೆಲವರು ಕ್ಲೀನಿಂಗ್ ಸ್ಟಾಫ್ ಬಂದಾಗ, ಈ ಬೆಡ್ಡಲ್ಲಿ ಇವ್ರು ತೀರು ಹೋಗಿದ್ರು, ಇದಾಗಿತ್ತು. ಇಟ್ ಕೈಂಡ್ ಆಫ್ ಸೈಕ್ಸ್ ಯು, ಎಸ್ಪೆಷಲಿ ವೆನ್ ಯು ಆರ್ ಸ್ಲೀಪಿಂಗ್ ಅಲೋನ್ ಇನ್ ದ ವಾರ್ಡ್. ಮನಸ್ಸಲ್ಲಿ ಬಹಳಷ್ಟು ಗೊಂದಲಗಳಿತ್ತು. ಯಾಕೆಂದರೆ ಕಣ್ಣು ಸೆಳೀತಾ ಇದೆ, ದಣಿತಾ ಇದೆ ದೇಹ ಅಂತ ಗೊತ್ತಾಗ್ತಾ ಇದೆ, ಬಟ್ ನಿದ್ದೆ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಮೆನಿ ಥಿಂಗ್ಸ್ ವಾಟ್ ಹ್ಯಾಪನ್ಸ್ ಟು ದ ಫ್ಯಾಮಿಲಿ. ಯಾಕೆಂದರೆ ಬಹಳಷ್ಟು ನೋಡಿದ್ದೀವಿ ನಮ್ಮ ನ್ಯೂಸ್ ಚಾನಲ್ಸಲ್ಲಿ. ಸೊ ನನಗೇನಾದರೂ ಆದರೆ ಏನಾಗುತ್ತೆ ಅನ್ನೋದೊಂದು, ಸೊ ಅದರದೊಂದು ಟೆನ್ಷನ್ನು. ಒಂದು ಕಡೆ ಆಫೀಸ್ ರೆಸ್ಪಾನ್ಸಿಬಿಲಿಟಿ ಸಡನ್ಲಿ. ಸೊ ದಟ್ ವಾಸ್ ರನ್ನಿಂಗ್ ಇನ್ ಮೈ ಮೈಂಡ್ ಪ್ಯಾರಲಲಿ. ಆಯ್ತು, ನಮ್ಮ ಯಜಮಾನ್ರು ತೀರೋದು. ಆವಾಗ ನಮ್ಮಮ್ಮ ಇಲ್ಲಿ ಬಂದು ತಿಥಿ ಆಗಂಟ ಇದ್ರು ಅಷ್ಟೇ. 1 ವರ್ಷದ ಮೇಲೆ 4 ತಿಂಗಳು ನಮ್ಮಮ್ಮ ಮಾತಾಡಿಲ್ಲ ನಮ್ಮ ಜೊತೆ. ಪೀಪಲ್ ಆರ್ ಟ್ರೈಂಗ್ ಟು ಬಿ ಕಾಷಿಯಸ್, ಬಟ್ ಅದು ನಮಗೆ ನೋವು ಅನಿಸುತ್ತೆ. ಅಲ್ಲೇ ಆ್ಯಕ್ಚುಲಿ ಮಾನಸಿಕ ಸಮಸ್ಯೆಗಳು ಉಂಟಾಗೋದು, ಎಸ್ಪೆಷಲಿ ಈ ಕೋವಿಡ್ ವಾತಾವರಣದಲ್ಲಿ ಬಹಳಷ್ಟು ಜನ ನೊಂದ್ಕೊಂಡಿರೋದು ಅದರಿಂದಾನೆ. ಹೆಂಗೆ ಅಂದರೆ ಒಂದು ಟ್ಯಾಬ್ಲೆಟು 100 ರೂಪಾಯಿ ಟ್ಯಾಬ್ಲೆಟು ನಾನು ಇಟ್ಕೊಂಡಿದ್ದೆ 5 ಟ್ಯಾಬ್ಲೆಟು. ಆವಾಗೊಂದು ಯೋಚನೆ ಮಾಡಿದೆ, ಸುಮಾರು ಹೊತ್ತು ಯೋಚನೆ ಮಾಡಿದೆ. ಅಂದರೆ ಯಾಕೆ ಸಾಯಕ್ಕೆ ಹೋಗಿದ್ದೆ ಅಂದರೆ ಅವತ್ತು ಅಂದ್ಬಿಟ್ಟು ನನ್ನ ಮಕ್ಳಿಗೆ ಫೋನ್ ಮಾಡಿ, ನಮ್ಮ ಅಮ್ಮಂಗೆ ಫೋನ್ ಮಾಡಿ, ಎಲ್ಲರಿಗೂ ಫೋನ್ ಮಾಡಿದ್ದೀನಿ. ನಾನೇ ಮಾಡಿದೆ, ನಾನು ಬದುಕಲ್ಲ, ಸಾಯ್ತೋಯ್ತೀನಿ, ಇವತ್ತು ಲಾಸ್ಟು ನಿಮ್ಮ ಮಗಳು ಅಂತ ಅಂದ್ಬಿಟ್ಟು 5 ಟ್ಯಾಬ್ಲೆಟ್ ಹಿಡ್ದಿದ್ದು ನಾನು. 1-2 ಅಲ್ಲ, ಸತ್ತು ಹೋಗ್ಬಿಡ್ಬೇಕು, ಬೇಡ ಇವ್ರ ಜೊತೆಯಲ್ಲಿ ಅಂತ. ಸಮ್ಟೈಮ್ಸ್ ಯು ಫೀಲ್ ವೈ ಆರ್ ಯು ಲಿವಿಂಗ್, ಇಟ್ಸ್ ಜಸ್ಟ್ ಗೆಟ್ ರೀಡ್ ಆಫ್ ಯುವರ್ ಸೆಲ್ಫ್. ಇಲ್ಲ ಸತ್ತೋದ್ರೆ ಬೆಟ್ರು, ಮತ್ತೆ ವಾಪಸ್ ಬಂದರೆ ಹೇಗೆ ಇರುತ್ತೆ ಅನ್ನೋದು, ಆ ಥರ ಒಂದು ಥಾಟು ಬರುತ್ತೆ. ಇಟ್ ಕಮ್ಸ್ ಟು ಎವ್ರಿಬಡಿ, ಅಟ್ಲೀಸ್ಟ್ ಇಟ್ ಕೇಮ್ ಟು ಮೀ ಅಂತ ಅನ್ನಿಸ್ತು. So, Sahita Care Line, we started it on 2021. The reason this was started is in the second wave of COVID, we know that there was a lot of mental health issues. Finally, it emerged out. We saw a high depression, we saw high anxiety issues, which was never reported, but this time it was reported. All of that culminated and we said, okay, let us do something about this. And that's how KHPT started Sahita, the telephone counseling helpline. We have 3 centers currently. One is in Bangalore, one is in Dharwad, and one is in Mysore. In each of the centers we have 10 to 12 telephone counselors operating, and it's mostly to do with outbound calls, and we also do get inbound calls where we have an IBRS system. It's a missed call and our counselors call them back. ಫೋನ್ ಕಾಲುಗಳು ಇದರಿಂದ ಹೊರಗಡೆ ಹೋಗಿದೆ ಅಥವಾ ಅಲ್ಲಿಗೆ ಫೋನ್ ಮಾಡಿದ್ದಾರೆ. ಇದರಲ್ಲಿ ಮೊದಲನೇದಾಗಿ ಅವರು ಮಾಡುವಂಥ ಕೆಲಸ ಏನಂತ ಹೇಳಿದರೆ, ಅವರಿಗೆ ಯಾವ ರೀತಿಯ ಸಮಸ್ಯೆ ಇದೆ ಅನ್ನೋಂಥದ್ದನ್ನು ಅವರೊಂದು ಅಸೆಸ್ ಮಾಡ್ತಾರೆ. ಅಸೆಸ್ ಮಾಡಿದ ನಂತರ ಆ ವ್ಯಕ್ತಿಗಳಲ್ಲಿ ಏನಾದರೂ ನ್ಯೂನ್ಯತೆ ಕಂಡು ಬಂದಲ್ಲಿ ಅವರು ಕೌನ್ಸಿಲ್ ಮಾಡ್ತಾರೆ. ಕೌನ್ಸಿಲಿಂಗನ್ನು ಅವರಿಗೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಇನ್ನೂ ಹೆಚ್ಚಿನ ಒಂದು ಟ್ರೀಟ್ಮೆಂಟಿನ ಅವಶ್ಯಕತೆ ಇದೆ ಅಂದರೆ ಅದನ್ನು ಸ್ಥಳೀಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಇರುವಂತಹ ವ್ಯವಸ್ಥೆಗೆ ಅದನ್ನು ಒಂದು ಲಿಂಕನ್ನು ಅವರು ಕಲ್ಪಿಸ್ತಾರೆ. ಥ್ರೂ ದಿ ಫೋನ್ ನಮಗೆ ಗೊತ್ತಿಲ್ಲ, ಫೇಸ್ ಟು ಫೇಸ್ ಯಾವಾಗಲೂ ಮಾಡೋ ಅಭ್ಯಾಸ ಇರ್ತಿತ್ತು. ಸಡನ್ಲಿ ನಾವು ಟೆಲಿಕೌನ್ಸಿಲಿಂಗಲ್ಲಿ ವಾಯ್ಸ್ ಟೋನ್ ಮೂಲಕ ನಾವು ಮಾಡ್ತೀವಿ ಅಂತಂದಾಗ ಅದಕ್ಕೇನು ಟ್ರೈನಿಂಗ್ ಬೇಕಿತ್ತು, ಸ್ಟಾರ್ಟಿಂಗ್ ಆ ಟ್ರೈನಿಂಗ್ ನಮಗೆ ಸಿಕ್ತು. ಆ ಟ್ರೈನಿಂಗ್ ಮುಖಾಂತರ ನಮಗೆ ಮಾಕ್ ಕಾಲ್ಸ್ ಸೆಷನ್ಸ್ ನಡೀತು. ಆ ಮಾಕ್ ಕಾಲ್ ಸೆಷನ್ಸಲ್ಲಿ ಹೇಗೆ ಜೆಂಡರ್ ವೈಸ್ ಆಗಿರ್ಬೋದು ಮತ್ತು ಏಜ್ ವೈಸ್ ಆಗಿರ್ಬೋದು ಹೇಗೆ ಪ್ರಾಬ್ಲಮ್ಸ್ನ ಐಡೆಂಟಿಫೈ ಮಾಡ್ಕೊಂಡ್ವಿ. ಅದರಲ್ಲಿ ನಾವು ಏನೇನು ಪ್ರಾಬ್ಲಮ್ಸ್ನ ಮಾಡಿದ್ವಿ, ಏನೇನು ರಾಂಗ್ ಎಲ್ಲ ಮಾಡಿದ್ವಿ, ಅದನ್ನು ನಮ್ಮ ಸೂಪರ್ವೈಸರ್ಸ್ ಎಲ್ಲರೂ ಇದು ರಾಂಗ್ ಇದೆ, ಇದನ್ನು ಕರೆಕ್ಟ್ ಮಾಡಬೇಕು, ಈ ಸ್ಟೆಪ್ ಆದಮೇಲೆ ಇದು ಬರಬೇಕು ಅಂತೇಳಿ ನಮಗೆ ಸೂಪರ್ವೈಸ್ ಮಾಡಿದ್ರು. ಸುಮಾರು ಜನ ಹೇಳ್ತಾರೆ ನಾನು ತುಂಬ ಸ್ಟ್ರಾಂಗ್ ಪರ್ಸನ್ನು, ನನಗೇನು ಮಾನಸಿಕ ಕಾಯಿಲೆ ಬರೋದಿಲ್ಲ, ಯಾರು ವೀಕಾಗಿರ್ತಾರೆ ಅವರಿಗೆ ಮಾನಸಿಕ ಕಾಯಿಲೆ ಬರುತ್ತೆ ಅಂತ. ಸೊ ಏನಂದರೆ ಯಾರಿಗೆ ಮೆದುಳಿದೆ, ಯಾರಿಗೆ ಮನಸ್ಸಿದೆ, ಪ್ರತಿಯೊಬ್ಬರಿಗೂ ಮಾನಸಿಕ ಕಾಯಿಲೆ ಬರುವಂತಹ ಒಂದು
ಚಾನ್ಸಸ್ ಇದ್ದೇ ಇರುತ್ತೆ. ನ್ಯೂರೋ ಕೆಮಿಕಲ್ಸ್ ಅಥವಾ ನರವಾಹಕಗಳು ಅಂತ ಹೇಳ್ತೀವಿ, ಸೆರೋಟೋನಿನ್ ಇರ್ಬೋದು, ಡೋಪಮಿನ್ ಇರ್ಬೋದು, ಇದರ ವ್ಯತ್ಯಾಸಗಳು ಆದಾಗ ಹೇಗೆ ಕಾಮನ್ ಆಗಿ ಜ್ವರ, ಕೆಮ್ಮು, ನೆಗಡಿ, ಶುಗರ್ ಕಾಯಿಲೆ, BP ಕಾಯಿಲೆ ಬರುತ್ತೆ, ಅದೇ ರೀತಿ ಮಾನಸಿಕ ಕಾಯಿಲೆ ಕೂಡ ಯಾರಿಗೆ ಬೇಕಾದರೂ ಬರಬಹುದು. KHPT ಜನ ಸಮುದಾಯ ಪಂಚಾಯತ್ ಮತ್ತು ಜಿಲ್ಲಾ ಮಾನಸಿಕ ಆರೋಗ್ಯ ವ್ಯವಸ್ಥೆಗೆ ಏನು ಸರ್ಕಾರದಿಂದ ನಡೆಸ್ತಾ ಇದ್ದಾರೆ, ಇದಕ್ಕೊಂದು ಕೊಂಡಿಯಾಗಿ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ಅದನ್ನು ನಾವು ರಾಜ್ಯದ ಎಲ್ಲ ಪಂಚಾಯತ್ ಗ್ರಾಮ ಪಂಚಾಯತ್ಗಳಲ್ಲಿ ನಾವು ಜಾರಿಗೊಳಿಸ್ತಾ ಇದ್ದೇವೆ. ಇದರಲ್ಲಿ ನೀವೆಲ್ಲರೂ ಕೂಡ ಇದಕ್ಕೆ ಸ್ಪಂದಿಸಬೇಕು, ಭಾಗವಹಿಸಬೇಕು. ಮನೆಯಲ್ಲಿ ಯಾರೋ ಒಬ್ಬರು ಮೌನವಾಗಿ ಕುಳಿತಿದ್ದಾರೆ ಅಂದರೆ ಅದಕ್ಕೆ ನಾವು ಮತ್ತೆ ಮತ್ತೆ ಒತ್ತಡ ಹೇರಿ ಬೈಯೋದು, ಅವರನ್ನು ಬೇರೆ ರೀತಿ ಅರ್ಥ ಕಲ್ಪಿಸೋದು ಮಾಡದೆ ಅವ್ರ ಹತ್ರ ನಾವು ವ್ಯವಧಾನವಾಗಿ ಮಾತಾಡಿ ಅವರ ನಿಜವಾದ ಒಂದು ಸಮಸ್ಯೆಯನ್ನು ತಿಳುವಳಿಕೆ ಮಾಡಿಕೊಳ್ಬೇಕು. ಮತ್ತು ಏನಾದರೂ ನಿಮಗೆ ಸಹಾಯ ಬೇಕಾದರೆ ಈ ನಮ್ಮ ಕೌನ್ಸಿಲಿಂಗ್ ಸೆಂಟರಿಗೆ, ಕೇರ್ ಲೈನ್ಗೆ ಫೋನ್ ಮಾಡಬೇಕು. Actually, the first call came to me when 3 days after my hospitalization, and I was still not discharged, and I was very low. ಯಾರು ಮಾತಾಡೋಕ್ಕಿಲ್ಲ. ಬೆಳಗ್ಗೆಯಿಂದ ಸಿಸ್ಟರ್ ಬಂದು ಔಷಧಿ ಕೊಟ್ಟು ಹೋಗ್ತಾರೆ, ಆ್ಯಂಡ್ ಊಟ ಟೈಮಿಗೆ ಬಂದು ಅಲ್ಲಿ ಇಟ್ಟು ಹೋಗ್ತಾರೆ, ಆ ಥರ ಇತ್ತು. ಸೊ ಆ ಥರ ಇದ್ದಾಗ ಏನಾಯ್ತಂದರೆ ನನಗೆ ಸಪೋರ್ಟ್ ಮನೆಯಿಂದನೂ ಫೋನ್ಸ್ ಬಿಟ್ಟರೆ ಬೇರೆ ಏನೂ ಸಿಗ್ತಾ ಇರಲಿಲ್ಲ. ಸೊ ದ್ಯಾಟ್ ಕಾಲ್ ರಿಯಲಿ ಹೆಲ್ಪ್ ಮೀ. ಸರ್ವ್ ಮಾಡೋದು ಫೋನ್ ಮಾಡಿದ್ರು, ನಿಮಗೆ ಹೆಂಗಮ್ಮ, ಏನು ಅನ್ನಿಸ್ತು ಅಂತ. ನಾನು ಅವಾಗ ಅವ್ರಿಗೆ ಹೇಳಿದೆ, ಸರ್ ನನಗೆ ನಾನು ಯಾರ ಜೊತೆನೂ ಮಾತಾಡಲ್ಲ, ನನ್ನ ಕಷ್ಟ ಸುಖ ಹಂಚ್ಕೊಳ್ಳೋಕ್ಕೆ ಒಬ್ಬರು ನನಗೆ ಗೆಲುವು ಬೇಕು ಸರ್ ಅಂತ ನಾನೇ ಕೇಳಿದೆ ಅವ್ರನ್ನ. ಸರಿ ಏನು ಬೇಕು ಕೇಳಮ್ಮ, ನಾವೇ ಹೇಳ್ತೀವಿ ಅಂತ ಅಂದರು. ಆವಾಗ ಅವ್ರ ಜೊತೆ ಮಾತಾಡಿದೆ, ಸ್ವಲ್ಪ ಮನ್ಸಿಗೆ ಹಗುರ ಆಯಿತು. ಏನು ಸತ್ತರೆ ಅನ್ಬಿಟ್ಟು ಯಾರೂ ಹೋಗಲ್ಲ, ಸತ್ತರೂ ಅವ್ರಿಗೆ ಜೀವನ ಬರಲ್ಲ ಅಂದ್ಬಿಟ್ಟು ಅವತ್ತೇ ನಾನು ನಿರ್ಧಾರ ಮಾಡಿದೆ, ಇನ್ಯಾವತ್ತಿಗೂ ಕೂಡ ನಾನು ಸಾಯೋ ನಿರ್ಧಾರ ಮಾಡಬಾರ್ದು. ಆ ಖುಷಿಯಲ್ಲೇ ನನಗೆ ಏನೋ ಆವತ್ತು ಫೋನ್ ಮಾಡಿ ವಿಚಾರಿಸಿದಾಗ, ಅಯ್ಯೋ ನಮ್ಮ ಅಣ್ಣನೇ ವಿಚಾರಿಸಿದ್ರು ಅನ್ಸೋ ಟೈಪ್ ಆಗ್ಬಿಡ್ತು ನನಗೆ. ಏನು ವ್ಯತ್ಯಾಸ ಅಂದರೆ ನನಗೆ ಚೇಂಜ್ ಆಗಿದೆ. ಅಯ್ಯೋ ನನ್ನ ಮನೆಗೆ ಹೋದರೆ ಫುಲ್ಲು ಅಳೋದು, ಕೋಪ ಬರೋದೆಲ್ಲ ಆಯಿತು. ಈಗ ಯಾವ ಕೋಪನೂ ಇಲ್ಲ, ಅಳೋದು ಇಲ್ಲ. ಈಗ ಎಲ್ಲ ನಾರ್ಮಲಾಗಿ ಹೆಂಗೆ ಮಾಮೂಲಿ ಇರ್ತಾರೆ, ನಾನು ಅದೇ ಥರ ಇದ್ದೀನಿ ಮೇಡಮ್.